ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಬಿಸಿ ಬಿಸಿ ಪಲಾವ್, ಪ್ಲೇನ್ ಪಲಾವ್ ಮತ್ತು ಮೊಸರು ಬಜ್ಜಿ ಮತ್ತು ಕಡಲೆಬೇಳೆ ದಾಲ್ ಜೊತೆ ಬಂದಿದ್ದೀನಿ. ನಾನು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳಿ. ಅಕ್ಕಿ ಬೇಕು, ಕಾಮನ್ ಅದು. ನೆಕ್ಸ್ಟು ಚಕ್ಕೆ, ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಆಮೇಲೆ ಇದು ಜಾಜಿ ಹೂವು, ಮತ್ತಿನ್ನೇನು ಬಿರಿಯಾನಿ ಎಲೆ, ಚಕ್ರ ಮೊಗ್ಗು, ಇವೆಲ್ಲ ಕಾಮನ್ ಐಟಮ್ಸು. ಅವನ್ನೆಲ್ಲ ನಾನು ಸೈಡಿಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ನಿಂಬೆಹಣ್ಣು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ, ಮೆಂತ್ಯ ಸೊಪ್ಪು, ಇನ್ನು ಮತ್ತು ಗೋಡಂಬಿ, ಮೊಸರು, ಉಪ್ಪು, ಎಣ್ಣೆ, ಇದಿಷ್ಟು ಬೇಕೇ ಬೇಕು ಪ್ಲೇನ್ ಪಲಾವ್ ಮಾಡೋದಕ್ಕೆ. ಅದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಈಗ ಡೈಲಿ ಚಳಿಗಾಲ ಅಲ್ವಾ, ಡೈಲಿ ಸಾಂಬಾರು, ಸಾರು, ಅನ್ನ ಎಲ್ಲ ತಿಂದು ತಿಂದು ಬೋರ್ ಆಗಿರುತ್ತೆ. ಅದರಲ್ಲಿ ವಾರದಲ್ಲಿ ಒಂದಿನ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಸಂಡೇ ಟೈಮಲ್ಲಿ ಪ್ಲೈನ್ ಪಲಾವು ಮತ್ತು ಚಿಕನ್ ಜೊತೆಗೆ ತಿಂದರೆ ಅದರ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಮಾಡ್ಕೊಂಡು ತಿಂದು ನೋಡಿ. ಚಿಕನ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಆಗಲಿ ಮಟನ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಾಡೋದು 1.5 kg ಪ್ಲೇನ್ ಪಲಾವ್ ಮಾಡ್ತಾ ಇದ್ದೀನಿ. ನಾನು ಮನೇಲಿ ಮಾಡ್ತಾ ಇದ್ದೀನಿ. ಅದನ್ನೇ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಾನೇನು ಸಪ್ರೇಟ್ ವಿಡಿಯೋ ಮಾಡಬೇಕು ಅಂತ ಮಾಡ್ತಾ ಇಲ್ಲ. ನಮ್ಮ ಮನೇಲಿ ಏನು ಮಾಡ್ತಾ ಇದ್ದೀನಿ ಅದನ್ನೇ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಗರಂ ಮಸಾಲ ಸೆಟ್ ನಿಮಗೆ ಗೊತ್ತೇ ಇದೆ, ಪಲಾವ್ ಎಲೆ ಅದೆಲ್ಲ. ಅದನ್ನು ಫಸ್ಟ್ ಎಣ್ಣೆಲಿ ಹಾಕೊಳ್ಳೋಣ. ಎಣ್ಣೆ ಜಾಸ್ತಿ ಕಾಯಿಸಬಾರ್ದು. ಎಣ್ಣೆ ಜಾಸ್ತಿ ಕಾಯೋದಕ್ಕೂ ಮುಂಚೆನೇ ಅವನ್ನ ಹಾಕ್ಕೋಬೇಕು. ನೀವು ಎಣ್ಣೆ ಜಾಸ್ತಿ ಕಾಯಿಸಿದ ಮೇಲೆ ನೀವು ಹಾಕಿದ್ದೀರಾ ಅಂದರೆ ಅದು ಎಲ್ಲ ಒಂಥರ ರೆಡ್ಡಿಶ್ ಕಲರ್ಗಿನ ಫುಲ್ ಡಾರ್ಕ್ ಆಗಿಬಿಟ್ಟು ಟೇಸ್ಟ್ ಕಳ್ಕೊಂಡ್ಬಿಡುತ್ತೆ. ಹಾಗಾಗಿ ಎಣ್ಣೆ ಸ್ವಲ್ಪ ಕಾದಿದೆ ಅನ್ನುವಾಗಲೇ ಹಾಕ್ಬಿಡ್ಬೇಕು. ಆವಾಗ ನಿಧಾನಕ್ಕೆ ಫ್ರೈ ಆಗ್ತವೆ, ಆ ಟೇಸ್ಟ್ ಬರುತ್ತೆ. ಇವಾಗ ನಾನು ಇದು ಮೆಂತ್ಯ ಸೊಪ್ಪು ಮತ್ತು ಪುದೀನ ಹಾಕ್ಕೊತಿದ್ದೀನಿ. ಇವೆರಡು ಮುಂಚೆನೇ ಹಾಕ್ಕೋಬೇಕು, ಯಾಕಂದರೆ ಅದರ ಸ್ಮೆಲ್ಲು, ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ಥರ ಫ್ರೈ ಮಾಡ್ಕೋಬೇಕು. ಆ ಥರ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಇವೆರಡನ್ನ ನಾವು ಮುಂಚೆ ಹಾಕ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಅದರದ್ದೇ ಫ್ಲೇವರ್ ತುಂಬ ಜಾಸ್ತಿ ಬರುತ್ತೆ. ಇಲ್ಲ ಅಂದರೆ ಪೇಸ್ಟ್ ಮಾಡ್ಕೊಂಡು ಹಾಕ್ಕೋಬೋದು. ನಾನು ಹಾಗೆ ಹಾಕ್ಕೊಂಡಿದ್ದೀನಿ, ಸಣ್ಣಕ್ಕೆ ಹಚ್ಚಿಟ್ಕೊಂಡು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನನ್ನ ವೀಡಿಯೋಸ್ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ಸ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಡೈಲಿ ಮನೇಲಿ ಏನು ರೊಟೀನ್ ಮಾಡ್ತೀನಿ ಅದನ್ನು ಮಾತ್ರ ಮಾಡ್ತೀನಿ. ಅದನ್ನು ಮಾತ್ರ ವೀಡಿಯೋಸ್ ನಿಮಗೆ ತೋರಿಸ್ತೀನಿ. ನಾನು ಅದಕ್ಕೆ ಮಾಡಲೇಬೇಕು ಅಂತ ಸ್ಪೆಷಲ್ಲಾಗಿ ರೆಡಿಯಾಗಿ ಆ ಥರ ಎಲ್ಲ ನಾನು ಮಾಡಿ ತೋರಿಸಲ್ಲ. ನನ್ನ ಮನೇಲಿ ನ್ಯಾಚುರಲಾಗಿ ಯಾವ ಥರ ಮಾಡ್ತಾ ಇರ್ತೀನೋ ಅದೇ ವೀಡಿಯೋಸ್ನ ನಿಮಗೆ ಸೆಂಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಫಸ್ಟ್ ಕಮೆಂಟ್ಸ್ ಮಾಡಿ. ನೀವು ಮಾಡಿ ಟೇಸ್ಟ್ ಮಾಡಿದ್ಮೇಲೆ ನನಗೆ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ಚೆನ್ನಾಗಿ ಫ್ರೈ ಆಗ್ತಿದೆ. ಫ್ರೈ ಆಗಿ ಎಣ್ಣೆ ಬಿಟ್ಟ ಮೇಲೆ ನಾವು ಆನಿಯನ್ಸ್ ಹಾಕ್ಕೊಳ್ಳೋಣ. ಇದು ನಾನು 1.5 kg ಪಲಾವ್ ಮಾಡೋದಕ್ಕೆ, ಪ್ಲೈನ್ ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ಏನಿಲ್ಲ ಅಂದ್ರೂ ಒಂದು 6 ಇಂದ 7 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಉದ್ದುಗೆ ಸಣ್ಣಗೆ ತೆಳ್ಳಗೆ ಹಚ್ಚಿಟ್ಕೊಂಡಿದ್ದೀನಿ. ಅದು ಫುಲ್ ರೆಡಿಶ್ ಆಗಬೇಕು. ಇದೂ ಸಹ ಫ್ರೈ ಆಗಬೇಕು. ಇದನ್ನು ಮಾಡೋದಕ್ಕೆ ಮೇನ್ ಪೇಷನ್ಸ್ ಬೇಕು. ಯಾಕೆಂದರೆ ಒಂದೊಂದೂ ಅದರದ್ದು ನೀರಿನಂಶ ಎಲ್ಲ ಕಳ್ಕೊಂಡು ಆಯಿಲ್ ಬಿಡಬೇಕು. ಆ ಥರ ಫ್ರೈ ಮಾಡ್ಕೊಂಡು ಬರಬೇಕು. ಆವಾಗಲೇ ಇದು ಟೇಸ್ಟ್ ಹೆಂಗಿರುತ್ತೆ ಅಂದರೆ ಕುಷ್ಕ ಟೇಸ್ಟ್ ಬಂದ್ಬಿಡುತ್ತೆ. ಅಷ್ಟು ಆ ಲೆವೆಲ್ಗೆ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬಿಟ್ಕೊತಿದೆ ಅನ್ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಬಿಡೋಣ. ಎರಡೂ ಜೊತೆಗೇ ಫ್ರೈ ಆಗ್ಬಿಡ್ತವೆ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇನ್ನೂ ಏನಾದರೂ ನಿಮಗೆ ಈ ಥರ ವೀಡಿಯೋಸ್ ಬೇಕು ಮಾಡಿ ತೋರಿಸು. ಮತ್ತು ನಾನು ವರಮಹಾಲಕ್ಷ್ಮಿಗೂ ಮತ್ತು ಶ್ರಾವಣದಲ್ಲಿ ಎಲ್ಲ ಅರಿಶಿನ ಕುಂಕುಮಕ್ಕೆ ಕೊಡೋದಕ್ಕೆ ಈ ಥರ ಬ್ಲೌಸ್ ಪೀಸಲ್ಲಿ ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅಂತ ವಿಡಿಯೋ ಮಾಡಿದ್ದೆ. ದಯವಿಟ್ಟು ಆ ವಿಡಿಯೋ ನೋಡಿದ್ದೀರಾ. ಇದೇ ಥರ ಇನ್ನು ಮುಂದೆ ನೋಡ್ತಾ ಇರಿ. ನನಗೆ ಎಂಕರೇಜ್ ಮಾಡಿ. ನಾನು ಬೇರೆ ಇನ್ನೂ ನನಗೇನಾದರೂ ಹೊಸ ಥಾಟ್ಸ್ ಬಂದಿದ್ದರೆ ಆ ವಿಡಿಯೋಸ್ ಎಲ್ಲ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. ನೋಡಿ, ಆಯಿಲ್ ಕಂಪ್ಲೀಟ್ ಬಿಟ್ಟಿದೆ. ಬಿಟ್ಟ ಮೇಲೆ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ಈಗ ಟೊಮೆಟೊ ಹಾಕೊಂಡು ನಾನೀಗ 1.5 kgಗೆ 5 ಟೊಮೆಟೊ ತೊಗೊಂಡಿದ್ದೀನಿ. ನಾನು 5 ಟೊಮೆಟೊ ಬೇಕಾಗುತ್ತೆ. 5 ಟೊಮೆಟೊನ ಉದ್ದಗೆ ಹೆಚ್ಚಿಟ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವೆಲ್ಲವೂ ಡೀಪ್ ಫ್ರೈ ಆಗಬೇಕು. ನಾವು ಸುಮ್ಮನೆ ಹಿಂಗೆ ಮಾಮೂಲು ಫ್ರೈ ಮಾಡಿದ್ದೀವಿ ಅಂದರೆ ಟೇಸ್ಟ್ ಬರೋದಿಲ್ಲ.
ಇದೆಲ್ಲ ತುಂಬ ಡೀಪ್ ಫ್ರೈ ಆದ್ರೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಟೊಮೆಟೊನೂ ಹಾಕಿದ ಮೇಲೆ ಅದನ್ನು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಆ ಟೊಮೆಟೊದಲ್ಲಿರೋ ನೀರಿನ ಅಂಶ ಎಲ್ಲ ಹೀರ್ಕೋಬೇಕು, ಆಗ್ಲೇ ಅದು ಟೇಸ್ಟ್ ಬರೋದು. ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿದರೆ ನಾನು ನಿಮಗೆ ಹೊಸ ಹೊಸ ವೀಡಿಯೋಸ್ ಮಾಡಿ ಹಾಕೋದಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾನು ಒಂದು ಇಡಿಯಷ್ಟು ಗೋಡಂಬಿ ಹಾಕ್ಕೊತೀನಿ. ಈ ಗೋಡಂಬಿನ ಇವಾಗ ಹಾಕ್ಕೊಂಡ್ರೆ ಆ ಗೋಡಂಬಿ ಟೇಸ್ಟ್ ಬರುತ್ತೆ. ಮತ್ತು ಹುಡುಗರು ರೈಸ್ ಜೊತೆಗೆ ಬಾಯಲ್ಲಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೆಲವರೆಲ್ಲ ದ್ರಾಕ್ಷಿನೂ ಹಾಕ್ತಾರೆ. ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗೇ ಇರುತ್ತೆ ಟೇಸ್ಟ್. ನೆಕ್ಸ್ಟ್ ಇವೆರಡನ್ನು ಚೆನ್ನಾಗಿ ಫ್ರೈ, ಇವೆರಡು ಅಂತ ಅಲ್ಲ ಎಲ್ಲಾನು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 1.5 kg ಬೇಕಾಗುವಷ್ಟು ಮಸಾಲ ಇದು. ಇದನ್ನು ನಾನು ಈಗ ಎಣ್ಣೆ ಬಿಟ್ಟಿದೆಯಲ್ಲ ತರಕಾರಿಗೆಲ್ಲ ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಟೊಮೆಟೊ, ಹಸಿಮೆಣಸಿನ್ಕಾಯಿಗೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗೇ ಫ್ರೈ ಮಾಡಬೇಕು. ಇದನ್ನು ತುಂಬ ಪೇಷನ್ಸಿಂದನೇ ಮಾಡಬೇಕು, ಆವಾಗಲೇ ಟೇಸ್ಟ್ ಬರೋದಿದು. ಚೆನ್ನಾಗೆ ಫ್ರೈ ಮಾಡಿಕೊಂಡು ಇದಕ್ಕೆ ಮತ್ತೆ ನೀವು ಡಬಲ್ ಟೇಸ್ಟ್ ಬೇಕು ಅಂದರೆ ನೀವು 1 ಗ್ಲಾಸ್ ಅಕ್ಕಿಗೆ, ಈಗ ನೀವು 1/2 kg ರೈಸ್ ಮಾಡ್ತೀರಾ ಅಂದರೆ 1 ಗ್ಲಾಸ್ ಅಕ್ಕಿ, ಮಾಮೂಲು ಸೋನಾ ಮಸೂರಿ ಅಕ್ಕಿ ತಗೊಳ್ಳಿ. ಇನ್ನೂ 1 ಗ್ಲಾಸು ಏನಿದು ಬಾಸ್ಮತಿ ರೈಸ್ ತಗೊಳ್ಳಿ. ಎರಡನ್ನೂ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ, ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಟ್ ನನಗೆ ಅಷ್ಟು ಬಾಸ್ಮತಿ ರೈಸ್ ಅಷ್ಟು ನಾನು ಇಷ್ಟಪಡೋದಿಲ್ಲ, ಹಂಗಾಗಿ ನಾನು ಪ್ಲೈನ್ ರೈಸಲ್ಲೇ ಮಾಡ್ತಾ ಇದ್ದೀನಿ. ತುಂಬ ಜನ ನಮ್ಮ ಮನೇಲೆಲ್ಲ ಮಕ್ಕಳೆಲ್ಲ ಬಾಸ್ಮತಿ ರೈಸ್ನೇ ಇಷ್ಟಪಡ್ತಾರೆ. ಅವರು ಬಾಸ್ಮತಿ ರೈಸ್ ಬೇಕು ಅಂದಾಗ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಬಟ್ ನೀವು ಇವಾಗ ನಾನು ಮಾಡ್ತಾ ಇರೋದು ಇವಾಗ ಪ್ಲೈನ್ ರೈಸಲ್ಲೇ ಮಾಡ್ತಾ ಇದ್ದೀನಿ. ಮಾಮೂಲು ಸೋನಾ ಮಸೂರಿ ರೈಸಲ್ಲೇ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನೀವು ಇನ್ನೊಂದೇನು ಅಂದರೆ ಸೈಡಲ್ಲಿ ಆಲ್ರೆಡಿ ನೀವು ಇದಕ್ಕೆ ಎಷ್ಟು ಬೇಕು ನೀರು, ಅಕ್ಕಿ ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಸೈಡಲ್ಲಿ ನೀರು ಇಟ್ಕೊಂಡಿರ್ಬೇಕು. ಈಗ ನಾನು ಮೊಸರು ಹಾಕ್ಕೊತಾ ಇದ್ದೀನಿ. 1 ಕಪ್ ಅಷ್ಟು ಮೊಸರು ಹಾಕಿದ್ದೀನಿ ನಾನು. ಸೈಡಲ್ಲಿ ನೀವು ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೀರಾ, ನೀವು ಅಕ್ಕಿಗೆ ಎಷ್ಟು ನೀರು ಹಾಕಬೇಕೋ ಅಷ್ಟು ಅಳತೆಯಷ್ಟು ನೀರನ್ನು ಮುಂಚೆನೇ ನೀವು ಇನ್ನೊಂದು ಒಲೆ ಸ್ಟವ್ ಇರುತ್ತಲ್ಲ ಅದ್ರ ಮೇಲೆ ನೀವು ಬಿಸಿ ಮಾಡಿ ಇಟ್ಕೊಂಡ್ರಿ ಅಂದರೆ ಇನ್ನು ಬೇಗ ಪಲಾವು ಬೇಗನೆ ಅಂದರೆ ಬೇಗ ಆಗಿಬಿಡುತ್ತೆ. ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿರ್ಬೇಕು ಮುಂಚೆನೆ. ನೆನೆಸಿಟ್ಕೊಂಡ್ರೆ ಹೂವು ಬಂದಂಗೆ ಬರುತ್ತೆ. ನೀವು ನೆನೆಸಿಟ್ಕೊಂಡಂಗೆ ಹಾಗೆ ಡೈರೆಕ್ಟ್ ತೊಳೆದುಬಿಟ್ಟು ಮಾಡ್ತೀವಿ ಅಂತಂದರೆ ಅದೇನಾಗುತ್ತೆ ಅಂದರೆ ಅಷ್ಟು ಸಾಫ್ಟ್ನೆಸ್ ಬರೋದಿಲ್ಲ, ರೈಸು ಸ್ವಲ್ಪ ಹಾರ್ಡ್ ತಿಕ್ಕಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ನೆನೆಸಿಟ್ಟು ರೈಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಪ್ಲೈನ್ ರೈಸ್ ನಾವು ಮಾಡಬೇಕಾದ್ರೂ ಅಷ್ಟೇ, ಮಾಮೂಲು ವೈಟ್ ರೈಸ್ ಮಾಡಬೇಕಾದ್ರೂ ಸ್ವಲ್ಪ ನೆನಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ರೈಸು. ಹಾಗೆ ಏನು ತಕ್ಷಣ ತೊಳೆದ್ಬಿಟ್ಟು ತಕ್ಷಣ ಮಾಡ್ತೀವಿ ಅನ್ನೋದಕ್ಕಿಂತ ಒಂದು 10 ಮಿನಿಟ್ಸ್ ನೆನೆಸಿ ನೋಡಿ, ಒಂದು ಸಾರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಅದು ರೈಸು. ಈಗ ಮಸಾಲ ಎಲ್ಲ ತುಂಬ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಇದೆ. ನಾನು ವಿಡಿಯೋ ಝೂಮ್ ಮಾಡೋದು ಮರ್ತಿದ್ದೀನಿ, ಹಾಗಾಗಿ ಇವತ್ತು ವಿಡಿಯೋ ಝೂಮ್ ಮಾಡಿಲ್ಲ, ಇಲ್ಲಾಂದರೆ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ನಿಮಗೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಡ್ತಾ ಇದೆ, ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು. ನಾವೆಷ್ಟು ಎಣ್ಣೆ ಹಾಕಿರ್ತೀವಿ ಅಷ್ಟು ಎಣ್ಣೆನೂ ಸಹ ಬಿಡಬೇಕು. ಆ ಎಣ್ಣೆ ಬಿಟ್ಟಾಗ್ಲೇ ಮಸಾಲ ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗೋದು. ಈ ಮಸಾಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಸೈಡಲ್ಲಿ ಆಲ್ರೆಡಿ ನೀರು ಕಾಯಿಸಿಟ್ಕೊಂಡಿರ್ತೀವಿ. ಇಲ್ಲ ಅಂದರೆ ಈಗಲೇ ನಾವು ಅಳತೆ ಮೇಲೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋಬೋದು ಮಸಾಲನ. ಬಟ್ ಏನಾಗುತ್ತೆ ಅಂದರೆ ಟೈಮು ಡಬಲ್ ಆಗೋಗುತ್ತೆ. ಈಗ ಮಸಾಲ ಫ್ರೈ ಮಾಡೋದಕ್ಕೆ ಏನಿಲ್ಲ ಅಂದರೂ ಒಂದು 1/2 hour ಟೈಮ್ ಬೇಕಾಗುತ್ತೆ. ಕಂಪಲ್ಸರಿ 30 ಮಿನಿಟ್ಸ್ ಅಂತೂ ಬೇಕೇ ಬೇಕು ಮಸಾಲ ಫ್ರೈ ಮಾಡೋದಕ್ಕೆ. ಆಗಿದ್ರೆ ಮಾತ್ರ ನಿಮಗೆ ಟೇಸ್ಟ್ ಬರುತ್ತೆ ರೈಸು. ಇಲ್ಲ ಅಂತಂದರೆ ಅಸಲು ಟೇಸ್ಟ್ ಬರೋದಿಲ್ಲ, ಹಸಿ ಸ್ಮೆಲ್ಲು ಇರುತ್ತೆ. ಇದನ್ನ ದಮ್ ಕಟ್ಟಿ ಮಾಡಿದರೆ, ಒಲೆ ಮೇಲೆ ಮಾಡಿ ದಮ್ ಕಟ್ಟಿ ಮಾಡಿದರೆ ಸೇಮ್ ಬಿರಿಯಾನಿ ಥರನೇ ಇರುತ್ತೆ, ಆ ರೇಂಜಿಗೆ ಇರುತ್ತೆ ರೈಸ್ ಇದು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ, ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಪ್ಲೈನ್ ಪಲಾವಿಗೆ ಬಂದು ಮಸಾಲ ನೀವೆಷ್ಟು ಫ್ರೈ ಮಾಡ್ತೀರಾ ಅಷ್ಟು ಟೇಸ್ಟ್ ಡಬಲ್ ಆಗುತ್ತೆ. ಅದೇ ಇದರ ಟಿಪ್ಸು, ಇನ್ನೇನೂ ಇಲ್ಲ. ಇದನ್ನೊಂದ್ಸರಿ ಮಾಡ್ಕೊಂಡು ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕಲರ್ಫುಲ್ಲಾಗಿ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ನ ಲಾಸ್ಟಲ್ಲಿ ದಮ್ಮೆಲ್ಲ ಆದಮೇಲೆ ಮೇಲೆ ಹಾಕ್ಕೊಂಡು ನೀವು ಕಲರ್ಫುಲ್ಲಾಗೂ ಮಾಡ್ಕೋಬೋದು. ಬಟ್ ನಾನು ಹುಡುಗರು ತಿಂತಾರೆ ಅಂತಂದು ನಾನು ಕಲರ್ಸ್ ಎಲ್ಲ ಆ್ಯಡ್ ಮಾಡೋದಿಲ್ಲ. ಈಗ ನಾವು ಆಲ್ರೆಡಿ ನಾನು ಸೈಡಲ್ಲಿ ಕಾಯಿಸಿಟ್ಕೊಂಡಿದ್ದ ನೀರನ್ನು ಸ್ವಲ್ಪ ಕಾದಿದೆ, ಕುದಿ ಬಂದಿಲ್ಲ, ಸ್ವಲ್ಪ ಕಾದಿದೆ. ಬಟ್ ಮಸಾಲೆಯಲ್ಲಿ ಸ್ವಲ್ಪ ಕುದಿ ಬರಲಿ ಅಂತ ಸ್ವಲ್ಪ ಹೊತ್ತು ಬಿಡೋಣ ನೀರೆಲ್ಲ ಹಾಕ್ಬಿಟ್ಟು. ನಾನು ಮೆಜರ್ ಮಾಡಿಕೊಂಡು 1.5 kg ರೈಸ್ಗೆ ಎಷ್ಟು ಬೇಕು ನೀರು ಅಷ್ಟನ್ನು ನಾನು ಸೈಡಲ್ಲಿ ಇಟ್ಕೊಂಡು ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗೆ ಚೆನ್ನಾಗಿ.
ಇದು ಕುದಿ ಬರಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಕುದಿ ಬಂತು ಅಂದ್ರೇ ಆಗಲೇ ನಿಮಗೆ ಸ್ಮೆಲ್ಲು ವಾವ್ ಎಷ್ಟು ಚೆನ್ನಾಗಿದೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಇದಕ್ಕೆ ಬೇಕಾದರೆ ನೀವು ಚಿಕನ್ ತೊಳ್ಕೊಂಡು ಚಿಕನ್ನ ರೆಡಿ ಮಾಡಿ ಅರಿಶಿನ ಉಪ್ಪು ಚಿಕನ್ ಹಾಕ್ಕೊಂಡು ಅದನ್ನು ಒಂದು ವಿಜಿಲ್ ಕೂಗಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಪ್ಲೈನ್ ಪಲಾವ್, ಚಿಕನ್ ಪ್ಲೈನ್ ಪಲಾವ್ನು ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾನು ಇನ್ನೊಂದು ದಿನ ಆ ರೆಸಿಪಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಇದು ಓನ್ಲಿ ವೆಜ್ ತಿನ್ನೋರಿಗೆ ಮಾತ್ರ ಇದು. ನಾವು ತಿನ್ನೋದಿಲ್ಲಪ್ಪ, ಕುಷ್ಕ ತಿನ್ನಲ್ಲ, ಅದು ಕುಷ್ಕನೂ ನಾನ್ ವೆಜ್ ಥರನೇ ನಾವು ತಿನ್ನಲ್ಲ ಅನ್ನೋಂಥವ್ರು ಈ ಥರ ಮಾಡ್ಕೊಂಡು ತಿನ್ನೋಡಿ, ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಕಡಲೆಬೇಳೆ ದಾಲ್ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಳ್ಳಾರಿ, ರಾಯಚೂರು ಈ ಸೈಡೆಲ್ಲ ದಾಲ್ಚಾ ಅಂತ ಕರೀತಾರೆ. ಬಟ್ ಇಲ್ಲಿ ನಾವು ಏನು ಕರೀತಾರೋ ಗೊತ್ತಿಲ್ಲ ನನಗೆ, ಇನ್ನು ಬೇರೆ ಕಡೆ ಎಲ್ಲ ಅದನ್ನು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದಕ್ಕೆ. ಮತ್ತು ಮೊಸರು ಬಜ್ಜಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮತ್ತು ಇದು ಗೋಂಗೂರು ಚಟ್ನಿನೂ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದಕ್ಕೆ ಯಾವ್ದು ಬೇಕಾದರೂ ಮಾಡ್ಕೋಬೋದು ನೀವು. ನನಗೆ ಇದಕ್ಕೆ ಮೊಸರು ಬಜ್ಜಿನೇ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ನೀರು ಫುಲ್ ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕು. ಈ ಥರ ಚೆನ್ನಾಗಿ ಕುದ್ದಾಗ್ಲೇ ನೀವು ಮತ್ತಿನ್ನೊಂದು ತೊಳೆದಿರೋ ರೈಸ್ನ ನೀವು ಕಂಪ್ಲೀಟ್ ನೀರು ಎಲ್ಲ ಕಂಪ್ಲೀಟ್ ತೆಗೆದು ಬಿಡಬೇಕು. ನೀರು ಇಟ್ಕೊಂಡು ನೀವು ಆ ಪಾತ್ರೆನೇ ಸುರುವಿದ್ದೀರಾ ಅಂದರೆ ಅದರಲ್ಲಿ ಆಲ್ರೆಡಿ ಸ್ವಲ್ಪ ನೀರಿದ್ದೆ, ಏನಿಲ್ಲ ಅಂದರೂ 1 ಗ್ಲಾಸ್ ಅಷ್ಟು ನೀರು ಉಳಿದಿರುತ್ತೆ. ಆವಾಗ ನಿಮಗೆ ರೈಸ್ ಮೆತ್ತಗಾಗುತ್ತೆ. ಆದಷ್ಟು ನೀವು ಕೈಯಲ್ಲಿ ತಗೊಂಡು ಹಾಕಿದರೆ ಮೇಲೂ, ಇಲ್ಲ ಅಂದರೆ ಸೋಸೋ ಜಾಲರಿಯಲ್ಲಿ ಅಕ್ಕಿ ಹಾಕಿಬಿಟ್ಟು ಆ ನೀರೆಲ್ಲ ಕೆಳಗೆ ಇಳಿದ ಮೇಲೆ ನೀವು ಹಾಕೋಬೋದು ಪಾತ್ರೆಯಿಂದ. ಇಲ್ಲ ಅಂದರೆ ಕೈಯಲ್ಲಿ ತಗೊಂಡು ಹಾಕಿದರೆ ಮಾತ್ರ ನಿಮಗೆ ನೀರು ಹೋಗೋದಿಲ್ಲ. ಇಲ್ಲ ಅಂದರೆ ಕಂಪ್ಲೀಟ್ ನೀರೆಲ್ಲ ಅದರಲ್ಲಿ ಉಳಿದಿರೋ ಅಕ್ಕಿಯಲ್ಲಿ ಉಳಿದಿರೋ ನೀರೆಲ್ಲನೂ ಸೇರ್ಕೊಂಡ್ಬಿಟ್ಟು ಮೆತ್ತಗಾಗ್ಬಿಡುತ್ತೆ ರೈಸು. ಅದಕ್ಕೋಸ್ಕರ ಕೈಯಲ್ಲೇ ಹಾಕ್ತಾ ಇದ್ದೀನಿ ನಾನು. ಇಲ್ಲ ಅಂದರೆ ಸೋಸೋ ಜಾಲರಿಯಲ್ಲಿ ನೀವು ಅಕ್ಕಿ ಹಾಕ್ಕೊಂಡ್ಬಿಟ್ಟು ಆಮೇಲೂ ಸಹ ನೀರೆಲ್ಲ ಹಿಡಿದ ಮೇಲೆ ಅಕ್ಕಿ ಹಾಕ್ಕೋಬೋದು. ಯಾವ ಥರ ಆದರೂ ಮಾಡ್ಕೋಬೋದು. ನಾನೀಗ ಅಕ್ಕಿ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಫ್ರೈ ಮಾಡಿದ್ವಿ. ಇದಕ್ಕೆ ನೋಡಿ ಯಾವ ವೆಜಿಟೇಬಲ್ಸ್ ಇಲ್ಲ, ಏನಿಲ್ಲ, ಆದರೂ ಪ್ಲೈನ್ ಪಲಾವು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಕೆಲವರೆಲ್ಲ ಧನಿಯಾ ಪುಡಿ ಹಾಕ್ಕೊಳ್ತಾರೆ. ನಾನು ಧನಿಯಾ ಪುಡಿ ಆ್ಯಡ್ ಮಾಡೋದಿಲ್ಲ. ಧನಿಯಾ ಪುಡಿ ಆ್ಯಡ್ ಮಾಡಿದ್ರೆ ಎಕ್ಸ್ಟ್ರಾ ಮಸಾಲ ಜಾಸ್ತಿ ಆಗ್ಬಿಡುತ್ತೆ. ಈ ಸಾಫ್ಟಾಗಿ ತಿನ್ನೋದಕ್ಕಾಗೋದಿಲ್ಲ, ಅದು ಹೆವಿ ಆಗಿಬಿಡುತ್ತೆ ಮಸಾಲೆ ಎಲ್ಲ. ಸೊ ನಾನು ಯಾವುದೇ ಧನಿಯಾ ಪುಡಿನೂ ಹಾಕೋದಿಲ್ಲ ಇದಕ್ಕೆ. ನಾನು ಪ್ಲೇನಾಗೆ ಮಾಡ್ತೀನಿ. ಇದನ್ನು ಒಂದು ಸಾರಿ ಮಾಡಿಬಿಟ್ಟು ತಿಂದ್ಬಿಟ್ಟು ನೋಡಿ ನನಗೆ ಕಾಮೆಂಟ್ಸ್ ಮಾಡಿ. ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ, ಶೇರ್ ಮಾಡಿ. ದಯವಿಟ್ಟು ನನಗೆ ಎಂಕರೇಜ್ ಮಾಡಿ. ನಾನು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮನ್ನಲ್ಲಿ ಕೇಳ್ಕೊತಾ ಇದ್ದೀನಿ. ಈಗ ನೋಡಿ ರೈಸು ಈ ಥರ ಆಗ್ತಾ ಇದೆ. ನಾನಿದು ಮನೇಲಿ ಮಾಡೋದನ್ನೇ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿರೋದು. ನಾನು ಸಪ್ರೇಟ್ ಇದಕ್ಕೆ ಮಾಡಬೇಕು ಅಂತ ಮಾಡಿಲ್ಲ ನಾನು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ವಿಡಿಯೋ ಏನಾದರೂ ನಿಮಗೆ ಸರಿಯಾಗಿ ಕಾಣಿಸಿಲ್ಲ ಅಂತಂದರೆ. ಬಟ್ ಟೇಸ್ಟ್ ಮಾತ್ರ ಸೂಪರ್ ನೆಕ್ಸ್ಟ್ ಲೆವೆಲ್ಲೇ ಇರುತ್ತೆ. ಇದನ್ನು ದಮ್ ಅಂದರೆ ನಾನು ಲೈಟಾಗಿ ಮನೆಯಲ್ಲಿ ಕಲ್ಲೇ ಇಟ್ಟಿದ್ದೀನಿ. ನೀಟಾಗಿ ಇದಕ್ಕೆ ದಮ್ ಹಾಕಬೇಕು ಅಂದರೆ ಬಟ್ಟೆ ಸುತ್ತಬಿಟ್ಟು ಅದ್ರ ಮೇಲೆ ಕಲ್ಲಿಟ್ಟರೆ ದಮ್ ಆಗುತ್ತೆ. ಬಟ್ ಇದು ಆಲ್ರೆಡಿ ರೈಸು ದಮ್ ಆಗಿದೆ, ಹಂಗಾಗಿ ನಾನು ಸ್ವಲ್ಪ ಕಲ್ಲಿಟ್ಬಿಟ್ಟು ತೆಗೆದಿದ್ದೀನಿ. ನೋಡಿ ರೈಸ್ ಯಾವ ಥರ ಆಗಿದೆ, ಉದುರುಗೆ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮಾಡ್ಕೊಂಡು ನೋಡಿ. ಇನ್ನು ನಿಮಗೆ ಗ್ರೀನಿಶಾಗಿ ಬೇಕು ಅಂದರೆ ನೀವು ಬೇಕಾದರೆ ಅದು ನಾನೇನು ಒಗ್ಗರಣೆಗೆ ಹಾಕಿದ್ನಲ್ವ ನಾನು ಏನು ಪುದೀನ ಮತ್ತು ಮೆಂತ್ಯನ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿದರೆ ಗ್ರೀನಿಶಾಗಿ ಬರುತ್ತೆ. ನಮಗೆ ಗ್ರೀನಿಶಾಗಿ ಬೇಡ, ನನಗೆ ಸ್ವಲ್ಪ ಲೈಟಾಗಿರಲಿ ಕಲರು, ಸ್ವಲ್ಪ ರೈಸ್ ವೈಟ್ ಕಲರೇ ಇರಲಿ, ಬ್ರೌನ್ ಆಗಿ ಈ ಥರ ಚೆನ್ನಾಗಿ ಬರಲಿ ಅಂದರೆ ಅದನ್ನು ಹಾಗೆ ಹಾಕಬೇಕು. ನನಗೆ ಗ್ರೀನಿಶ್ ಅಷ್ಟು ಇಷ್ಟ ಬೀಳಲ್ಲ, ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ. ಇದಕ್ಕೆ ಲಾಸ್ಟಲ್ಲಿ ನೀವು ನಾನು ಹೇಳಿದ್ನಲ್ಲ ಕಲರ್ಫುಲ್ ಕಾಣಬೇಕು ಅಂತಂದರೆ ಲೇಯರ್ಸ್ ಹಾಕಬೇಕು. ಲೇಯರ್ಸ್ ಹೆಂಗೆ ಅಂದರೆ ಸ್ವಲ್ಪ ರೈಸ್ ಈ ಕಡೆ ತೊಗೊಂಡ್ಬಿಟ್ಟು ಫಸ್ಟ್ ಲೇಯರು ಕೇಸರಿ ಕಲರ್ ಹಾಕಿಬಿಟ್ಟು ಮತ್ತೆ ಆ ರೈಸ್ನ ರೈಸ್ ಸಪರೇಟ್ ತೊಗೊಂಡಿರ್ತಲ್ಲ ಆ ರೈಸ್ ಅದ್ರ ಮೇಲೆ ಹಾಕಿ ಮತ್ತೆ ನೀವು ಗ್ರೀನ್ ಕಲರ್ ಬೇಕು ಅಂದರೆ ಮತ್ತೆ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿ ದಮ್ ಹಾಕಿಬಿಟ್ರೆ ನಿಮಗೆ ಅಲ್ಲಲ್ಲಲ್ಲಿ ಗ್ರೀನ್ ಕಲರ್ ರೈಸು ಮತ್ತು ಮೆರೂನ್ ಸಾಫ್ರಾನ್ ಕಲರ್ ರೈಸು ಸಿಗುತ್ತೆ, ಕೇಸರಿ ಕಲರು. ಅವಾಗ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಬಟ್ ನನ್ನ ಮಕ್ಕಳಿಗೆ ನಾನು ಕಲರ್ ಪ್ರಿಫರ್ ಮಾಡೋದಿಲ್ಲ, ಹಂಗಾಗಿ ನಾನು ಕಲರ್ ಹಾಕೋಕ್ಕೆ ಹೋಗಲ್ಲ. ನ್ಯಾಚುರಲ್ ಆಗಿ ನಾವೇನು ಮಾಡ್ತೀವೋ ಅದನ್ನೇ ತೋರಿಸ್ತೀವಿ, ಅದನ್ನೇ ತಿನ್ನಿಸಿ ಮಕ್ಕಳಿಗೆ. ಆದಷ್ಟು ನ್ಯಾಚುರಲ್ ಫುಡ್ನೇ ಮಕ್ಕಳಿಗೆ ಕೊಡಿ, ತುಂಬ ಒಳ್ಳೆಯದು. ಅದರಲ್ಲೂ ಈಗ ತಿನ್ನೋ ಫುಡ್ಡಲ್ಲಿ ತುಂಬ ಕೆಮಿಕಲ್ಸ್ ಆ್ಯಡ್ ಇದ್ದಾವೆ. ಹಾಗಾಗಿ ಮನೆಗೆ ಮಾಡಿಕೊಡಿ ಮಕ್ಕಳಿಗೆ, ಏನು ಬೇಕೋ ಅದನ್ನೆಲ್ಲ ಮನೇಲೇ ಮಾಡಿಕೊಡಿ. ನಂದು ಇದು ತಿರುಗಿಸಿ ಅದು ಕೈಗಂಟಿನೇ ಹೋಗ್ಬಿಟ್ಟಿದೆ. ಅದನ್ನು ಚೆನ್ನಾಗಿ ತಿರುಗಿಸೋಣ. ನೋಡಿ ನಮ್ಮ ಪಲಾವ್ ರೆಡಿ ಆಗಿಬಿಟ್ಟಿದೆ. ತುಂಬ ಟೇಸ್ಟಿ ಪಲಾವ್ ಇದೆ. ಇದನ್ನು ಒಂದು ಸರಿ ಮಾಡಿ ತಿನ್ನಿ,
ರುಚಿ ಹೇಳಿ ನನಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಕೇಳ್ಕೊಬೇಡಿ. ಏನಪ್ಪ ಇವರು ಇಷ್ಟು ಸಾರಿ ಸಬ್ಸ್ಕ್ರೈಬ್ ಅಂತ ಕೇಳ್ತಾರೆ ಅಂದರೆ, ನಾನು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ಹೊಸದ ಇರೋದ್ರಿಂದ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಇದೇ ರೀತಿ ನಾನು ಹೊಸ ಹೊಸ ವೀಡಿಯೋಸ್ನ ಮಾಡಿ ಹಾಕೋದಕ್ಕೆ ನನಗೆ ಖುಷಿ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೋಡಿ, ಇದು ಕಡಲೆಬೇಳೆ ದಾಲ್. ಅದನ್ನೊಂದಿನ ಮಾಡೋದನ್ನು ತೋರಿಸ್ತೀನಿ ನಾನು. ಕಡಲೆಬೇಳೆ ದಾಲ್ ಈ ಪಲಾವ್ಗೆ ಮಾಡೋದು ಹೇಗೆ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಾನು. ಬೇಕು ಅಂದರೆ ಅದನ್ನು ಹೇಗೆ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿದರೆ ಮಾತ್ರ ನಾನು ಮಾಡಿ ತೋರಿಸ್ತೀನಿ. ಈಗ ತಿಂದು ನೋಡಿ. ನನ್ನ ಮಗಳು ತಿಂತಾ ಇದ್ದಾಳೆ, ಬಟ್ ಅವಳು ನನ್ನ ಫೇಸ್ ತೋರಿಸ್ಬೇಡ ಅಂದರೆ ನಾನು ತೋರಿಸಿಲ್ಲ. ಅವಳು ತಿಂದು ನೋಡಿ ಸೂಪರ್ ಇದೆ ಅಂತ ಹೇಳಿದ್ಲು ನನಗೆ. ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ನನಗೆ. ಥ್ಯಾಂಕ್ ಯು.